Hello guys, welcome back to my channel Students World of Kriju. Subscribe my channel for more videos. Like this video, share this video. ಈ ವಿಡಿಯೋದಲ್ಲಿ BA ಫಸ್ಟ್ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯದ ಅಧ್ಯಾಯ 4ರ ಸಂಪೂರ್ಣ ನೋಟ್ಸನ್ನು ನೋಡಲಾಗಿರ್ತದೆ. ಅಧ್ಯಾಯ 4 ಸಂಸ್ಕೃತಿ ಮತ್ತು ಸಾಮಾಜೀಕರಣ. ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿನ ವ್ಯತ್ಯಾಸ ಮತ್ತು ಸಂಬಂಧಗಳು. ಮೊದಲನೇದಾಗಿ ಸಂಸ್ಕೃತಿಯ ಅರ್ಥ. ಸಂಸ್ಕೃತಿ ಎಂಬುದು ಆಂಗ್ಲ ಭಾಷೆಯ ಕಲ್ಚರ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಇದು ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕೊಲೆರೆ ಎಂಬ ಪದವು ಬೆಳೆಸು, ಭೂಮಿಯನ್ನು ಉಳುಮೆ ಮಾಡು, ಸಂಪೋಷಿಸು ಎಂಬ ಅರ್ಥವನ್ನು ಕೊಡುತ್ತದೆ. ವ್ಯಾಖ್ಯೆಗಳು. ಸಿ ನಾರ್ತರವರ ಪ್ರಕಾರ ಮಾನವನನ್ನು ತನ್ನ ಆಶೋತ್ತರಗಳನ್ನು ಪೂರೈಸಿಕೊಳ್ಳಲು ಸಹಕಾರಿಯಾಗುವಂತೆ ಸೃಷ್ಟಿಸಿಕೊಂಡಿರುವ ಸಾಧನೆಗಳನ್ನು ಸಂಸ್ಕೃತಿ ಎಂದಿದ್ದಾರೆ. ಮ್ಯಾಲಿನೌಕಿ ರವರ ಪ್ರಕಾರ ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ ಎಂದಿದ್ದಾರೆ. ಎ.ಬಿ. ಡೈಲರ್ ಅವರ ಪ್ರಕಾರ ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ, ಸಂಪ್ರದಾಯ ಮುಂತಾದವುಗಳನ್ನು ಮಾನವನನ್ನು ತನ್ನ ಸಮಾಜದ ಸದಸ್ಯನಾಗಿ ಇದ್ದುಕೊಂಡು ಸಾಧಿಸಿದ ಸಾಮರ್ಥ್ಯಗಳನ್ನು ಸಂಸ್ಕೃತಿ ಎಂದಿದ್ದಾರೆ. ಸಂಸ್ಕೃತಿಯ ಲಕ್ಷಣಗಳು. ಸಂಸ್ಕೃತಿಯು ಸಾಮಾಜಿಕವಾಗಿದ್ದು, ಸಂಸ್ಕೃತಿಯು ಕಲಿಕೆಯಿಂದ ಬರುವಂತಹದ್ದು. ಸಂಸ್ಕೃತಿಯು ಸಂರಚನಾತ್ಮಕವಾದದ್ದು. ಸಂಸ್ಕೃತಿಯು ನಿರಂತರವಾದದ್ದು ಮತ್ತು ಸಂಗ್ರಹಕಾರಕವಾದದ್ದು. ಸಂಸ್ಕೃತಿಯು ಸಮಗ್ರವಾಗಿದ್ದು, ಸಂಸ್ಕೃತಿಯು ಗತಿಶೀಲವಾದದ್ದು ಮತ್ತು ಹೊಂದಾಣಿಕೆಗೆ ಅನುಕೂಲವಾದದ್ದು. ಸಂಸ್ಕೃತಿಯು ತೃಪ್ತಿದಾಯಕವಾದದ್ದು. ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾದದ್ದು. ಸಂಸ್ಕೃತಿಯು ಆದರ್ಶ ಸೂಚಕವಾದದ್ದು. ಸಂಸ್ಕೃತಿಯು ಆಧ್ಯಾತ್ಮ ಪ್ರಧಾನವಾದದ್ದು. ಸಂಸ್ಕೃತಿಯ ಪ್ರಾಮುಖ್ಯತೆ. ಸಂಸ್ಕೃತಿಯು ಜ್ಞಾನ ಭಂಡಾರವಾಗಿದೆ. ಸಂಸ್ಕೃತಿಯು ಸಮಯ ಮತ್ತು ಪರಿಸ್ಥಿತಿಗಳನ್ನು ವಿವರಿಸುತ್ತದೆ. ಸಂಸ್ಕೃತಿಯು ಮನೋಭಾವನೆಗಳನ್ನು, ಮೌಲ್ಯಗಳನ್ನು ವಿವರಿಸುತ್ತದೆ. ಸಂಸ್ಕೃತಿಯು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸಂಸ್ಕೃತಿಯು ವರ್ತನೆಯ ಮಾದರಿಯನ್ನು ತಿಳಿಸುತ್ತದೆ. ಸಂಸ್ಕೃತಿಯು ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಸಂಸ್ಕೃತಿಯ ಮೂಲಾಂಶಗಳು ಅಥವಾ ಘಟಕಾಂಶಗಳು. ಜ್ಞಾನ ಅಥವಾ ಅರಿವು, ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಭಾಷೆಗಳನ್ನು ಒಳಗೊಂಡಂತೆ ಸಂಕೇತಗಳು, ತಾಂತ್ರಿಕತೆಯನ್ನು ಒಳಗೊಂಡಂತೆ ಬೌದ್ಧ ಸಂಸ್ಕೃತಿ. ಮೌಲ್ಯಗಳು. ವ್ಯಾಪಕತೆ, ಬಾಳಿಕೆ, ಇದು ಬಹುಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರ್ತದೆ. ತೀವ್ರತೆ, ಜನರು ಅತಿ ಹೆಚ್ಚು ಮಹತ್ವ ನೀಡಿ ಸಂಪೋಷಿಸಿಕೊಂಡಿದೆ. ಪ್ರತಿಷ್ಠೆ, ಗೌರವ, ಘನತೆ. ಸಂಸ್ಕೃತಿ ಮತ್ತು ನಾಗರಿಕತೆ. ಅರ್ಥ. ನಾಗರಿಕತೆ ಎಂಬುದು ಆಂಗ್ಲ ಭಾಷೆಯ ಸಿವಿಲೈಸೇಷನ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಇದು ಲ್ಯಾಟಿನ್ ಭಾಷೆಯ ಸಿವಿಟಾಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಸಿವಿಟಾಸ್ ಎಂದರೆ ನಗರ ಎಂದರ್ಥ. ನಾಗರಿಕತೆ ಎಂದರೆ ನಗರದಿಂದ ಆರಂಭವಾಗಿರದೆ ನಾಗರಿಕತೆ ಎಂದು ಕರೆಯುತ್ತಾರೆ. ನಾಗರಿಕತೆ ಎಂದರೆ ಸಂಘಟಿತ ನಗರವೊಂದರ ಜನತೆಯ ಜೀವನದ ವಿಧಿವಿಧಾನಗಳನ್ನು ಮತ್ತು ಸಮಗ್ರ ಸಾಧನೆಯನ್ನು ಪ್ರತಿಬಿಂಬಿಸುವುದೇ ನಾಗರಿಕತೆ ಎಂದು ಕರೆಯುತ್ತಾರೆ. ವ್ಯಾಖ್ಯೆಗಳು. ಗಿಲಿನ್ ಮತ್ತು ಗಿಲಿನ್ ರವರ ಪ್ರಕಾರ ಸಂಕೀರ್ಣ ಒಂದು ಮತ್ತು ಹೆಚ್ಚು ವಿಕಸಿತವೋ ಅದು ಸಂಸ್ಕೃತಿಯೇ ನಾಗರಿಕತೆ ಎಂದಿದ್ದಾರೆ. ಗೋಲ್ಡನ್ ವೈಸರವರ ಪ್ರಕಾರ ನಾಗರಿಕತೆಯನ್ನು ಸಂಸ್ಕೃತಿಗೆ ಅರ್ಥದಂತೆಯೇ ಮಾನವನ ಎಲ್ಲ ಸಾಧನೆಗಳ ಪ್ರತಿಬಿಂಬ ಎಂದಿದ್ದಾರೆ. ಮೆಕೇವ ಮತ್ತು ಪೇಜ್ರ ಪ್ರಕಾರ ನಮ್ಮ ಗುರಿಗಳನ್ನು ಸಾಧಿಸಲು ಇರುವ ಸಾಧನ ಮತ್ತು ಉಪಕರಣಗಳನ್ನು ನಾಗರಿಕತೆ ಎಂದು ಹೇಳಿದ್ದಾರೆ. ನಾಗರಿಕತೆಯ ಸ್ವರೂಪ, ಲಕ್ಷಣಗಳು. ನಾಗರಿಕತೆಯು ಭೌತಿಕ ವಸ್ತುಗಳನ್ನು ಒಳಗೊಂಡಿರುತ್ತದೆ. ಬಾಹ್ಯವಾದದ್ದು, ಯಾಂತ್ರಿಕವಾದದ್ದು, ಉಪಯುಕ್ತವಾದದ್ದು ನಾಗರಿಕತೆಯನ್ನು ಅಳೆಯಬಹುದಾಗಿದೆ. ಉದಾಹರಣೆಗೆ ಸೈಕಲ್, ಕಾರು, ವಿಮಾನ, ಎತ್ತಿನ ಗಾಡಿ, ಹಡಗು. ನಾಗರಿಕತೆಯು ಸದಾ ಮುನ್ನಡೆಯುಳ್ಳದ್ದು. ನಾಗರಿಕತೆಯು ಸಂವಹನ ಯೋಗ್ಯವಾದದ್ದು. ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿನ ವ್ಯತ್ಯಾಸಗಳು. ನಾಗರಿಕತೆಯನ್ನು ಒಂದು ನಿರ್ದಿಷ್ಟ ಮಾನದಂಡದಿಂದ ಅಳೆಯಬಹುದು ಮತ್ತು ಸಂಸ್ಕೃತಿಯನ್ನು ಅಳೆಯಲಾಗದು. ನಾಗರಿಕತೆಯು ಯಾವಾಗಲೂ ಮುನ್ನಡೆಯುಳ್ಳದ್ದು, ಆದರೆ ಸಂಸ್ಕೃತಿಯು ಹಾಗಲ್ಲ. ನಾಗರಿಕತೆಯ ಪ್ರಸಾರ ಸುಲಭ ಸಾಧ್ಯವಾದರೂ ಸಂಸ್ಕೃತಿಯ ಮಟ್ಟಿಗೆ ಹಾಗಲ್ಲ. ನಾಗರಿಕತೆಯನ್ನು ಯಾವುದೇ ನಷ್ಟ ಅಥವಾ ಪರಿವರ್ತನೆ ಇಲ್ಲದೆ ಎರವಲು ಪಡೆಯಬಹುದು.
ಸಂಸ್ಕೃತಿಯಲ್ಲಿ ಎರವಲು ಪಡೆಯಲಾಗದು. ನಾಗರಿಕತೆಯು ಬಾಹ್ಯವಾದದ್ದು, ಅದು ಒಂದು ಸಾಧನ. ಆದರೆ ಸಂಸ್ಕೃತಿಯು ಆಂತರಿಕವಾದದ್ದು, ಇದು ಒಂದು ಗುರಿ. ಸಂಸ್ಕೃತಿಯು ವಸ್ತುಗಳನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ, ಆದರೆ ನಾಗರಿಕತೆಯು ಪ್ರತಿನಿಧಿಸುವುದಿಲ್ಲ. ನಾಗರಿಕತೆಯು ಸಂಸ್ಕೃತಿಯಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಅದನ್ನು ನಾವು ಪಡೆಯಬಹುದು, ಆದರೆ ಸಂಸ್ಕೃತಿಯನ್ನು ಈ ರೀತಿ ಪಡೆಯಲಾಗದು. ನಾಗರಿಕತೆಯಲ್ಲಿ ಸಕಾರಾತ್ಮಕ ಫಲಿತಾಂಶ ಪಡೆಯುವುದಕ್ಕೆ ಎಲ್ಲಿಲ್ಲದ ಮಹತ್ವ ಕೊಡಲಾಗುತ್ತದೆ. ಸಂಸ್ಕೃತಿಯ ಈ ರೀತಿ ಮಹತ್ವ ಕೊಡಲಾಗುವುದಿಲ್ಲ. ನಾಗರಿಕತೆಯಲ್ಲಿ ಮಾನವನ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುತ್ತದೆ. ಸಂಸ್ಕೃತಿಯು ಮಾನವನ ವ್ಯಕ್ತಿತ್ವವನ್ನು ಅರಿಯಲು ಸಹಾಯಕವಾಗುತ್ತದೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವೆ ಸಂಘರ್ಷ ಉಂಟಾದಾಗ ಯಶಸ್ವಿಯಾಗಿ ಉಳಿಯುವುದು ಸಂಸ್ಕೃತಿಯೇ ವಿನಃ ನಾಗರಿಕತೆಯಲ್ಲ. ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿನ ಸಂಬಂಧ. ನಾಗರಿಕತೆಯು ಸಂಸ್ಕೃತಿಯ ವಿಕಸಿತ ಮತ್ತು ಸಂಕೀರ್ಣ ರೂಪವಾಗಿದೆ. ನಾಗರಿಕತೆಯು ಕಾಲ ಕಳೆದಂತೆ ಸಂಸ್ಕೃತಿಯ ಗುಣಧರ್ಮಗಳನ್ನು ಪಡೆದುಕೊಳ್ಳುತ್ತದೆ. ನಾಗರಿಕತೆಯು ಸಂಸ್ಕೃತಿಯನ್ನು ಕೊಂಡು ಹೋಗುವ ವಾಹನದಂತೆ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕೃತಿಯು ಸ್ಟೇರಿಂಗ್ ವೀಲ್ ಮತ್ತು ನಾಗರಿಕತೆಯು ಒಂದು ಹಡಗುವಿನಂತೆ ಕಾರ್ಯನಿರ್ವಹಿಸುತ್ತದೆ. ಕೆಲವು ವಸ್ತುಗಳು ಸಾಂಸ್ಕೃತಿಕ ಹಾಗೂ ತಾಂತ್ರಿಕ ಅಂಶಗಳನ್ನು ಎರಡನ್ನೂ ಒಳಗೊಂಡಿರುತ್ತವೆ. ನಾಗರಿಕತೆಯ ವಸ್ತುಗಳು ಸಾಂಸ್ಕೃತಿಕ ಗುಣಗಳನ್ನು ಪಡೆಯುತ್ತವೆ. ಸಂಸ್ಕೃತಿಯನ್ನು ನಾಗರಿಕತೆಯು ಪ್ರಭಾವಗೊಳಿಸಬಹುದು. ನಾಗರಿಕತೆಯ ಮೇಲೆ ಸಂಸ್ಕೃತಿಯು ಕೂಡ ಪ್ರಭಾವ ಬೀರುತ್ತದೆ. ನಾಗರಿಕತೆಯು ಸಂಸ್ಕೃತಿಯೊಂದಿಗೆ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಸಂಸ್ಕೃತಿಯ ಪ್ರಕಾರಗಳು. ಸಂಸ್ಕೃತಿಯ ಮಂದಗತಿ ಅಥವಾ ಹಿಂಬಳಿಕೆ. ಸಂಸ್ಕೃತಿಯ ಆಘಾತ. ಸೈಬರ್ ಸಂಸ್ಕೃತಿ. ಸಂಸ್ಕೃತಿಯ ಮಂದಗತಿ ಅಥವಾ ಹಿಂಬಳಿಕೆ. ಸಾಂಸ್ಕೃತಿಕ ಮಂದಗತಿ ಅಥವಾ ಹಿಂಬಳಿಕೆ ಎಂಬ ಪದವು ಆಂಗ್ಲ ಭಾಷೆಯಿಂದ ಬಂದಿದೆ. ಈ ಪರಿಕಲ್ಪನೆಯನ್ನು ಮೊಟ್ಟಮೊದಲಿಗೆ ವಿಲಿಯಂ ಎಫ್ ಆಗ್ಬರ್ನ್ ಎಂಬುವವರು ತನ್ನ ಸಾಮಾಜಿಕ ಬದಲಾವಣೆ ಎಂಬ ಗ್ರಂಥದಲ್ಲಿ 1964ರಲ್ಲಿ ಸಾಂಸ್ಕೃತಿಕ ಹಿಂಬಳಿಕೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ ವ್ಯಕ್ತಿಯಾಗಿದ್ದಾರೆ. ಸಾಂಸ್ಥಿಕ ಹಿಂಬಳಿಕೆ. ಸಂಸ್ಕೃತಿಯ ಎರಡು ಭಾಗಗಳ ನಡುವಿನ ಅಸಮತೋಲನದ ಪರಿವರ್ತನೆಯಿಂದಾಗಿ ಬೌದ್ಧ ಮತ್ತು ಅಬೌದ್ಧ ಸಂಸ್ಕೃತಿಗಳ ಅಂತರ ಉಂಟಾಗಿ ಅಬೌದ್ಧ ಸಂಸ್ಕೃತಿ ಹಿಂದೂ ಉಳಿಯುವಂತಾಗಿದೆ. ಇದನ್ನು ಸಾಂಸ್ಕೃತಿಕ ಹಿಂಬಳಿಕೆ ಎಂದು ಕರೆಯುತ್ತಾರೆ. ವ್ಯಾಖ್ಯೆಗಳು. ರಾಬರ್ಟ್ ಬೈರ್ಸ್ಟೆಟ್ ರವರ ಪ್ರಕಾರ ಸಾಂಸ್ಕೃತಿಕ ಹಿಂಬಳಿಕೆ ಎಂಬುದು ಸಂಸ್ಕೃತಿಯ ಒಂದು ಹಂತ ಅಥವಾ ಭಾಗ ಮತ್ತೊಂದಕ್ಕಿಂತ ಹಿಂದೆ ಬೀಳುವ ಸ್ಥಿತಿಯನ್ನು ಸೂಚಿಸುತ್ತದೆ ಮತ್ತು ಇದು ಸಮಾಜದಲ್ಲಿ ಅಸಮತೋಲನ ಮತ್ತು ಅಸಾಮರಸ್ಯವನ್ನು ಹೋಗಲಾಡಿಸುತ್ತದೆ. ಸರಳ ವ್ಯಾಖ್ಯೆ. ಸಂಸ್ಕೃತಿಯ ಎರಡು ಭಾಗಗಳ ಮಧ್ಯೆ ಅಸಮಾನತೆಯು ಬೌದ್ಧ ಮತ್ತು ಅಬೌದ್ಧ ಸಂಸ್ಕೃತಿಗಳ ನಡುವೆ ಅಂತರವನ್ನು ಉಂಟುಮಾಡುತ್ತದೆ. ಇದನ್ನೇ ಸಾಂಸ್ಕೃತಿಕ ಹಿಂಬಳಿಕೆ ಎಂದು ಕರೆಯಬಹುದು. ಸಾಂಸ್ಕೃತಿಕ ಹಿಂಬಳಿಕೆಗೆ ಉದಾಹರಣೆಗಳು. ಭೂಸಾಗುವಳಿಯ ವಿಧಾನ ಮತ್ತು ಭೂಮಿ ಒಡೆತನದ ರೀತಿಗಳ ನಡುವಿನ ಅಂತರ. ಗ್ರಾಮೀಣ ಪರಿಸರದ ಕೃಷಿ ಪದ್ಧತಿ, ಅರಣ್ಯ ನಾಶ ಮತ್ತು ಅರಣ್ಯ ಸಂರಕ್ಷಣಾ ಪ್ರಕ್ರಿಯೆಗಳ ನಡುವಿನ ಅಂತರ. ಯುದ್ಧ ಮಾಡುವ ವಿಧಾನಗಳಲ್ಲಿ ಜನರು ಬಹುಬೇಗನೆ ಬದಲಾವಣೆಗಳನ್ನು ಸ್ವೀಕರಿಸುತ್ತಾರೆ. ಸಾಂಸ್ಕೃತಿಕ ಹಿಂಬಳಿಕೆಗೆ ಕಾರಣಗಳು. ಸಂಪ್ರದಾಯಶೀಲ ಸ್ವಹಿತಾಸಕ್ತಿ ಗುಂಪುಗಳು, ಸಮಾಜದಲ್ಲಿನ ವಿವಿಧ ಆಸಕ್ತ ಸಮೂಹಗಳು, ಆಧುನಿಕತೆಯ ಪ್ರಭಾವ, ತಂತ್ರಜ್ಞಾನ ಮತ್ತು ಮಾಧ್ಯಮದ ಪ್ರಭಾವ, ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿ, ಆಂತರಿಕ ಮತ್ತು ಬಾಹ್ಯ ಒತ್ತಡಗಳು, ವಿದ್ಯಾಭ್ಯಾಸ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆ. ಸಾಂಸ್ಕೃತಿಕ ಹಿಂಬಳಿಕೆಯ ಪರಿಣಾಮಗಳು. ಅಸ್ತಿತ್ವವನ್ನು ಕಳೆದುಕೊಳ್ಳುವುದು, ಆತ್ಮಸಮರ್ಪಣೆ ಮತ್ತು ಗುರುತಿನ ಸಮಸ್ಯೆ, ಸಾಮಾಜಿಕ ಒಗ್ಗಟ್ಟಿನ ಕುಸಿತ, ಆರ್ಥಿಕ ಪ್ರಭಾವ, ನೈತಿಕ ಮತ್ತು ಮಾನಸಿಕ ಒತ್ತಡ. ಸಂಸ್ಕೃತಿಯ ಆಘಾತ ಅಥವಾ ಪ್ರಭಾವ. ಅರ್ಥ. ಸಾಂಸ್ಕೃತಿಕ ಆಘಾತ ಎಂಬುದು ಆಂಗ್ಲ ಭಾಷೆಯ ಕಲ್ಚರ್ ಶಾಕ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಸಾಂಸ್ಕೃತಿಕ ಆಘಾತ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದಾಗ ಅಲ್ಲಿಯ ಸಂಸ್ಕೃತಿಯಲ್ಲಿ ಆಗುವ ತೊಂದರೆಗಳನ್ನು ಅಥವಾ ಅನುಭವಿಸುವ ವಿಶಿಷ್ಟ ಭಾವನೆಯನ್ನು ಸಾಂಸ್ಕೃತಿಕ ಆಘಾತ ಎಂದು ಕರೆಯುತ್ತಾರೆ. ವ್ಯಾಖ್ಯೆಗಳು.
ಟ್ರೈ ಮತ್ತು ಸಿಗಾಲ್ರವರ ಪ್ರಕಾರ ಸಾಂಸ್ಕೃತಿಕ ಆಘಾತ ಎಂದರೆ ತಮ್ಮ ಸಮಾಜಕ್ಕಿಂತ ಭಿನ್ನವಾಗಿರುವ ಸಮಾಜವನ್ನು ಜನರು ಸಂದರ್ಶಿಸಿದಾಗ ಇಲ್ಲವೇ ಅಂತಹ ಸಮಾಜದಲ್ಲಿ ವ್ಯವಹಾರ ಮಾಡಿದಾಗ ಅವರಲ್ಲಿ ಉದ್ಭವಿಸುವ ಗೊಂದಲ ಅಥವಾ ಭಾವನೆಯನ್ನು ಸಾಂಸ್ಕೃತಿಕ ಆಘಾತ ಎಂದಿದ್ದಾರೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋದಾಗ ಅಲ್ಲಿ ಇರುವ ವಿಭಿನ್ನ ಸಾಮಾಜಿಕ ಪರಿಸರದ ನಡುವೆ ಭಾವನೆಗಳು ಕಂಡುಬಂದಾಗ ಅದನ್ನು ಸಾಂಸ್ಕೃತಿಕ ಆಘಾತ ಎಂದು ಕರೆಯುತ್ತಾರೆ. ವಾಲಿಸ್ ಮತ್ತು ವಾಲಿಸ್ರವರ ಪ್ರಕಾರ ತಮ್ಮ ಸಂಸ್ಕೃತಿಗೆ ಭಿನ್ನವಾಗಿರುವ ಇನ್ನೊಂದು ಸಂಸ್ಕೃತಿಯನ್ನು ಎದುರಿಸಬೇಕಾದ ಸಂದರ್ಭಗಳು ಒದಗಿ ಬಂದಾಗ ಜನರಲ್ಲಿ ಕಂಡುಬರುವ ಭಾವನಾತ್ಮಕ ಪೀಡನೆ ಮತ್ತು ನೆಲೆಯನ್ನು ಕಳೆದುಕೊಂಡಾಗ ಉಂಟಾಗುವ ಭಾವಗಳನ್ನು ಸಂಸ್ಕೃತಿಯ ಆಘಾತ ಎಂದು ಕರೆಯುತ್ತಾರೆ. ಸಾಂಸ್ಕೃತಿಕ ಆಘಾತದ ಲಕ್ಷಣಗಳು: ಹತಾಶೆಯ ಪ್ರಜ್ಞೆ, ಏಕಾಂಗಿತನ ಅಥವಾ ಒಬ್ಬಂಟಿತನ, ಅಸಹಾಯಕತೆ, ಅಭದ್ರತೆ ಅಥವಾ ಗೊಂದಲ, ಅತಿಯಾದ ಸಂವೇದನಾಶೀಲತೆಗೆ ಕಾರಣ, ಭಿನ್ನವಾದ ಭಾಷೆ, ಆಹಾರ ಮತ್ತು ಜೀವನ ಶೈಲಿಯ ವ್ಯತ್ಯಾಸ, ಪೋಷಕ ಮತ್ತು ಶಿಷ್ಟಾಚಾರದಲ್ಲಿನ ವ್ಯತ್ಯಾಸ, ಸಾಮಾಜಿಕ ಮೌಲ್ಯಗಳು ಮತ್ತು ನಂಬಿಕೆಗಳು, ಸಂಬಂಧಗಳ ಕ್ರಮ ಮತ್ತು ಪ್ರಕ್ರಿಯೆಗಳು, ಅಪರಿಚಿತ ಪರಿಸರ, ಹವಾಮಾನ ಮತ್ತು ಭೌಗೋಳಿಕ ವ್ಯತ್ಯಾಸ. ಸೈಬರ್ ಸಂಸ್ಕೃತಿ. ಅರ್ಥ: ಸೈಬರ್ ಎಂಬ ಪದವು ಸೈಬರ್ನೆಟಿಕ್ ಎಂಬ ಪದದಿಂದ ಉಗಮಗೊಂಡಿದೆ. ಸೈಬರ್ನೆಟಿಕ್ ಎಂಬುದು ಗ್ರೀಕ್ ಭಾಷೆಯ ಕುಬರ್ನೆಟಿಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದರ ಅರ್ಥ ಆಳ್ವಿಕೆ, ಕೊಡುಗೆ, ನಾಯಕತ್ವ ಎಂಬ ಅರ್ಥವನ್ನು ನೀಡುತ್ತದೆ. ಈ ಪದವನ್ನು ವಿಲಿಯಂ ಗಿಬ್ಬನ್ ಅವರು 1940ರಲ್ಲಿ ಅಮೆರಿಕದವರು ಪರಿಚಯಿಸಿದರು. ವ್ಯಾಖ್ಯೆಗಳು: ಸರಳ ಅರ್ಥದಲ್ಲಿ, ಗಣಕಯಂತ್ರ ಜಾಲತಾಣಗಳನ್ನು ಸಂವಹನ, ಮನರಂಜನೆ ಮತ್ತು ವ್ಯವಹಾರ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವಾಗ ಉಂಟಾಗುವ ಸಾಮಾಜಿಕ ಸ್ಥಿತಿಗತಿಗಳನ್ನು ಸೈಬರ್ ಸಂಸ್ಕೃತಿ ಎಂದು ಕರೆಯುತ್ತಾರೆ. ಸಾಮಾನ್ಯ ಅರ್ಥದಲ್ಲಿ, ಗಣಕಯಂತ್ರವು ಸಂವಹನ, ಮನರಂಜನೆ ಮತ್ತು ವ್ಯವಹಾರಗಳಿಗೆ ಉಪಯೋಗವಾಗುತ್ತವೆ. ಪ್ರಕಾರಗಳು: ಸೋಷಿಯಲ್ ಮೀಡಿಯಾ ಸಂಸ್ಕೃತಿ, ಗೇಮಿಂಗ್ ಮತ್ತು ವರ್ಚುವಲ್ ಜಗತ್ತು, ಇ-ಕಾಮರ್ಸ್ ಮತ್ತು ಆನ್ಲೈನ್ ಸಂಸ್ಕೃತಿ, ಡಿಜಿಟಲ್ ಸಂಸ್ಕೃತಿ, ಆನ್ಲೈನ್ ಸಮುದಾಯ ಅಥವಾ ಚಾಟ್ ಫೋರಂ. ಲಕ್ಷಣಗಳು: ಸಂಸ್ಕೃತಿಯು ಗಣಕಯಂತ್ರಗಳ ಬಳಕೆಯಿಂದ ಸೃಷ್ಟಿಯಾಗಿರುತ್ತದೆ. ಗಣಕಯಂತ್ರ ಮತ್ತು ಅಂತರ್ಜಾಲವನ್ನು ವ್ಯಾಪಾರ, ಮನರಂಜನೆ, ಸಂವಹನಕ್ಕೆ ಉಪಯೋಗಿಸುವಾಗ ಈ ಸಂಸ್ಕೃತಿಯು ಸೃಷ್ಟಿಯಾಗುತ್ತದೆ. ಸೈಬರ್ ಸಂಸ್ಕೃತಿಯು ಇಡೀ ಸಾಮಾಜಿಕ ಜಗತ್ತನ್ನು ಆವರಿಸಿದೆ. ಸೈಬರ್ ಸಂಸ್ಕೃತಿಯ ಬಳಕೆದಾರರು ಮತ್ತು ಸೃಷ್ಟಿಕರ್ತರು ಎಂದರೆ ಗಣಿತ ತಜ್ಞರು, ಗಣಕ ತಜ್ಞರು, ಗಣಯಂತ್ರ ವಿಜ್ಞಾನಿಗಳು, ವಿದ್ಯುನ್ಮಾನ ಮತ್ತು ಅಂತರ್ಜಾಲ ಉಪಯೋಗಿಸುವುದು. ಸೈಬರ್ ಸಂಸ್ಕೃತಿಯ ಅನುಕೂಲಗಳು: ಸೈಬರ್ ಸಂಸ್ಕೃತಿಯು ವೇಗವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ಅವಕಾಶ ನೀಡುತ್ತದೆ. ಮನರಂಜನೆ, ವಾಣಿಜ್ಯ, ವ್ಯವಹಾರ, ಜ್ಞಾನದ ವರ್ಗಾವಣೆಗೆ ಅವಕಾಶ ಉಂಟುಮಾಡುತ್ತದೆ. ಸೈಬರ್ ಸಂಸ್ಕೃತಿಯ ಮೂಲಕ ರಾಜಕಾರಣಿಯರು, ಸಿನೆಮಾ ತಾರೆಗಳು ಅಭಿಮಾನಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿಕೊಳ್ಳುತ್ತಾರೆ. ಸೈಬರ್ ಸಂಸ್ಕೃತಿಯು ಜಾಗತಿಕ ಸಂಸ್ಕೃತಿಯನ್ನು ತಿಳಿಸುತ್ತದೆ. ಸೈಬರ್ ಸಂಸ್ಕೃತಿಯು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಕೊರೋನಾ ರೋಗವು ಜಗತ್ತನ್ನು ಆವರಿಸಿದಾಗ ಸೈಬರ್ ಸಂಸ್ಕೃತಿಯು ಅನುಕೂಲಕವಾಗಿದೆ ಅಥವಾ ಅವಶ್ಯಕವಾಗಿದೆ. ಅನಾನುಕೂಲಗಳು: ಗೌಪ್ಯತೆ ನಷ್ಟ, ಸೈಬರ್ ಅಪರಾಧ, ಆಸಕ್ತಿಯ ಹೀನತೆ, ಆರೋಗ್ಯ ಸಮಸ್ಯೆ, ಮೌಲ್ಯಗಳ ಕ್ಷೀಣತೆ, ಸಾಮಾಜಿಕ ದೂರ ಇರುವಿಕೆ, ಅಧಿಕ ಮಾಹಿತಿಯ ಒತ್ತಡ. ಸಾಮಾಜೀಕರಣ. ಅರ್ಥ: ಸಾಮಾಜೀಕರಣ ಎಂಬುದು ಆಂಗ್ಲ ಭಾಷೆಯ ಸೋಷಿಯಲೈಸೇಷನ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಸಾಮಾಜೀಕರಣ ಎಂದರೆ ಸಾಮಾನ್ಯವಾಗಿ ವ್ಯಕ್ತಿಯಲ್ಲಿ ಸಾಮಾಜಿಕ ಆಚಾರ ವಿಚಾರಗಳು ಅಥವಾ ಮೌಲ್ಯಗಳನ್ನು ಬಿಂಬಿಸುವ ಪ್ರಕ್ರಿಯೆಗೆ ಸಾಮಾಜೀಕರಣ ಎನ್ನಲಾಗಿದೆ. ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಮತ್ತು ಆತ ತನ್ನ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುವಲ್ಲಿ ಸಮಾಜವು ವಹಿಸುವ ಪಾತ್ರವನ್ನು ಅಥವಾ ನಿರ್ವಹಣೆಯನ್ನು ಸಾಮಾಜೀಕರಣ ಎಂದು ಕರೆಯುತ್ತಾರೆ. ವ್ಯಾಖ್ಯೆಗಳು: ವಿ.ಎಫ್. ಆರ್ಗನ್ರ ಪ್ರಕಾರ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದ ನಿಯಮಗಳಿಗೆ ಅನುಸಾರವಾಗಿ ತನ್ನ ವರ್ತನೆಯನ್ನು ರೂಢಿಸಿಕೊಳ್ಳುವ ಪ್ರಕ್ರಿಯೆ ಸಾಮಾಜೀಕರಣ ಎಂದಿದ್ದಾರೆ. ಎಚ್.ಎಂ. ಜಾನ್ಸ್ ರವರ ಪ್ರಕಾರ ಸಾಮಾಜೀಕರಣ ಇವು ವ್ಯಕ್ತಿಗೆ ಸಾಮಾಜಿಕ ಪಾತ್ರವನ್ನು ನಿರ್ವಹಿಸಲು ಇರುವ ಶಿಕ್ಷಣದ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎಂದಿದ್ದಾರೆ. ಸಾಮಾಜೀಕರಣದ ಸ್ವರೂಪ, ಲಕ್ಷಣಗಳು: ಸಾಮಾಜೀಕರಣವು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಸಾಮಾಜೀಕರಣವು ದ್ವಿಮುಖ ಪ್ರಕ್ರಿಯೆಯಾಗಿದೆ. ಸಾಮಾಜೀಕರಣವು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಸಾಮಾಜೀಕರಣವು ಕಲಿಕೆಯ ಪ್ರಕ್ರಿಯೆಯಾಗಿದೆ. ಲಾಭದಾಯಕ ಪ್ರಕ್ರಿಯೆ. ಇದು ನಿಧಾನವಾಗಿ ನಡೆಯುವ ಪ್ರಕ್ರಿಯೆ. ಸಾಮಾಜೀಕರಣದಲ್ಲಿ ಸమైಕ್ಯತೆಯ ಅವಶ್ಯಕತೆ ಇದೆ. ನಿಯಮಗಳ
ಆತರಂಗೀಕರಣ. ಸಾಮಾಜೀಕರಣದ ಮಹತ್ವ. ಸಾಮಾಜೀಕರಣವು ನಮ್ಮ ಸಾಮಾಜಿಕ ವರ್ತನೆಯನ್ನು ರೂಪಿಸುತ್ತದೆ, ಮಾನವನ ಜವಾಬ್ದಾರಿಯುತವಾದ ಕೌಶಲ್ಯಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ, ಮಾನವನಿಗೆ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸಲು ಸಮರ್ಥನನ್ನಾಗಿ ಮಾಡುತ್ತದೆ, ಜನರಿಗೆ ವೈಯಕ್ತಿಕವಾಗಿ ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮಕ್ಕಳು ಲಿಂಗ ಪಾತ್ರಗಳನ್ನು ಸಾಮಾಜೀಕರಣದ ಮೂಲಕವೇ ಕಲಿಯುತ್ತೇವೆ. ಸಾಮಾಜೀಕರಣವು ಮಕ್ಕಳಿಗೆ ಕೌಶಲ್ಯವನ್ನು ಕಲಿಯಲು ಸಹಾಯವಾಗುತ್ತವೆ. ಸಾಮಾಜೀಕರಣವು ಮಕ್ಕಳಿಗೆ ಸ್ವನಿಯಂತ್ರಣವನ್ನು ಕಲಿಸುತ್ತವೆ, ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಾಮರಸ್ಯ ಸಾಧಿಸುತ್ತದೆ, ವಿವಿಧ ತಲೆಮಾರುಗಳ ನಡುವೆ ಸಂಬಂಧ ಸ್ಥಾಪಿಸುತ್ತದೆ, ವ್ಯಕ್ತಿಯು ಸಮಾಜದ ಜೀವಿಯಾಗಿ ಕಂಡುಬರುತ್ತಾರೆ, ಶಿಸ್ತು ಮತ್ತು ಗುರಿಗಳನ್ನು ಬೆಳೆಸುತ್ತದೆ, ಪಾತ್ರ ನಿರ್ವಹಣೆಯ ತರಬೇತಿಯನ್ನು ನೀಡುತ್ತದೆ, ವಿವಿಧ ಕೌಶಲ್ಯಗಳ ಜ್ಞಾನವನ್ನು ದೊರಕಿಸಿಕೊಡುತ್ತದೆ, ಒಳ್ಳೆಯ ಆಕಾಂಕ್ಷೆಗಳನ್ನು ಬೆಳೆಸುತ್ತದೆ, ವ್ಯಕ್ತಿಗೆ ತನ್ನದ ಅರಿವು ಮೂಡಿಸುತ್ತದೆ, ಸಮಾಜದ ನಿರಂತರದ ಮುಂದುವರಿಕೆಗೆ ಸಹಾಯಕವಾಗಿದೆ. ಸಾಮಾಜೀಕರಣದ ಹಂತಗಳು. ಪ್ರಥಮ ಹಂತ ಅಥವಾ ವಾಚಕ ಹಂತ 3 ತಿಂಗಳು, ದ್ವಿತೀಯ ಹಂತ ಶೌಚ ಶಿಕ್ಷಣದ ಹಂತ, ತೃತೀಯ ಹಂತ 4 ವರ್ಷ 12ನೇ ವರ್ಷ 4 ರಿಂದ 12 ವರ್ಷದವರೆಗೆ, 4ನೇ ಹಂತ ತಾರುಣ್ಯ ಹಂತ 12 ರಿಂದ 18ರವರೆಗೆ, ಪ್ರೌಢಾವಸ್ಥೆಯ ಹಂತ 18 ರಿಂದ 25. ಇಲ್ಲಿ ಚಾರ್ಟನ್ನು ನೋಡ್ಕೊಳ್ಬೋದು ನೀವು. ಸಾಮಾಜೀಕರಣದ ನಿಯೋಗಿಗಳು. ಕುಟುಂಬ, ಶಾಲೆ, ರಾಜ್ಯ, ರೇಡಿಯೋ, ದೂರದರ್ಶನ, ಸಮವಯಸ್ಕರ ಸಮೂಹ ಮಾಧ್ಯಮಗಳು, ಧರ್ಮ, ವರ್ತಮಾನ ಪತ್ರಿಕೆಗಳು, ಚಲನಚಿತ್ರಗಳು. ಸಾಮಾಜೀಕರಣದ ಪ್ರಕಾರಗಳು. ಪ್ರಾಥಮಿಕ ಸಾಮಾಜೀಕರಣ, ನಿರೀಕ್ಷಣಾತ್ಮಕ ಸಾಮಾಜೀಕರಣ, ಪ್ರೌಢ ಅಥವಾ ಅಭಿವೃದ್ಧಿಯಾತ್ಮಕ ಸಾಮಾಜೀಕರಣ, ಪುನರ್ ಸಾಮಾಜೀಕರಣ, ವಿಕಸನಾತ್ಮಕ ಸಾಮಾಜೀಕರಣ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸಾಮಾಜೀಕರಣ. G.H. Mead, C.H. ಕೂಲೆ, ಸಿಗ್ಮಂಡ್ ಫ್ರಾಯ್ಡ್ ರವರ ಸಂಕ್ಷಿಪ್ತ ಮಾಹಿತಿ. G.H. Mead ಪೂರ್ಣ ಹೆಸರು ಜಾರ್ಜ್ ಹರ್ಬರ್ಟ್ ಮೆಡ್. ಜನನ ಜಾರ್ಜ್ ಹರ್ಬರ್ಟ್ ಮೆಡ್. ಹುಟ್ಟಿದ್ದು 1863, 1931 ಫೆಬ್ರವರಿ 27. ತಂದೆ ಹಿರಾಮ್ ಮೆಡ್, ತಾಯಿ ಎಲಿಜಬೆತ್ ಸ್ಟೆವೆನ್ಸ್ ಮೆಡ್. ಶಿಕ್ಷಣ 1883ರಲ್ಲಿ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ BA ಪದವಿ ಪಡೆದುಕೊಂಡರು. 1886ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಮೇಲೆ MA ಪದವಿ ಪಡೆದುಕೊಂಡರು. 1891ರಲ್ಲಿ ಮಿಚಿಗನ್ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾದರು. ಕೊಡುಗೆಗಳು ಮತ್ತು ತತ್ವಗಳು. ಮನುಷ್ಯನ ಸ್ವಪರಿಕಲ್ಪನೆ, ಸ್ವಮನಸ್ಸು, ಸಾಮಾಜಿಕ ಪರಿಸರದಲ್ಲಿ ವ್ಯಕ್ತಿಯು ತನ್ನ ವ್ಯಕ್ತಿತ್ವ ರೂಪಿಸುವುದು, ಸಮಾಜದಲ್ಲಿನ ಚಿಹ್ನೆಗಳು ಮತ್ತು ಭಾಷೆಗಳು, ಸಂವಹನದ ಕೌಶಲ್ಯಗಳು. ಪ್ರಶಸ್ತಿ ಮತ್ತು ಕೃತಿಗಳು. ಸ್ವಮನಸ್ಸಿನ ಸಮಾಜ 1934, ಇದು ಅವರ ಅತ್ಯಂತವಾದ ಕೃತಿ. ಸ್ವಪ್ರಜ್ಞೆಯ ಸಿದ್ಧಾಂತ, ಸಾಂಕೇತಿಕ ಅಂತರ್ಕ್ರಿಯಾವಾದ ಸಿದ್ಧಾಂತ, ಮರಣ 1931.